ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಇನ್ಮುಂದೆ ಡಿಕೆ ಶಿವಕುಮಾರ್ ದರ್ಬಾರ್ ಶುರುವಾಗುತ್ತೆ. ಬುಧವಾರ ಶುಭ ಘಳಿಗೆಯಲ್ಲಿ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ. ಸರ್ಕಾರ ರಚನೆಗೆ ರಾಜ್ಯಪಾಲ ಗೆಹ್ಲೋಟ್ ಅವರಿಂದ ಅಧಿಕೃತ ಆಹ್ವಾನ ಬಂದಿದೆ. ರಾಜ್ಯದಲ್ಲಿ ಮುಂದೆ ಡಿಕೆ ಶಿವಕುಮಾರ್ ದರ್ಬಾರ್ ಶುರುವಾಗುತ್ತೆ. ಇದೇ ಬುಧವಾರ ಶುಭ ಘಳಿಗೆಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ. ಸರ್ಕಾರ ರಚನೆಗೆ ರಾಜ್ಯಪಾಲ ಗೆಹ್ಲೋಟ್ ಅವರಿಂದ ಕೂಡ ಅಧಿಕೃತ ಆಹ್ವಾನ ಬಂದಿರುವಂತದ್ದು. ಜೂನ್ 3ರಂದು ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಗ್ಯಾರಂಟಿ ನ್ಯೂಸ್ ಹೇಳಿದಂತೆ ಫಿಕ್ಸ್ ಆಯಿತು ಪದಗ್ರಹಣಕ್ಕೆ ಮುಹೂರ್ತ. ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಸರ್ವಾನುಮತದಿಂದ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಇನ್ನು 6 ತಿಂಗಳಿನಿಂದ ಪಟ್ಟ ಕಷ್ಟ ಡಿಕೆ ಶಿವಕುಮಾರ್ ಅಷ್ಟಿಷ್ಟಲ್ಲ. ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ. ಇನ್ನು ಸಿಎಂ ಕುರ್ಚಿಗಾಗಿ ಸಿಕ್ಕಾಪಟ್ಟೆ ಸರ್ಕಸ್ ಅನ್ನ ಮಾಡಿದ್ರು. ಫೈನಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯ ಯೋಗ ಬಂದಾಗಿದೆ. ಇದೇ ಬುಧವಾರ 4-5ರ ಸುಮಾರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಡಿಕೆ ಶಿವಕುಮಾರ್ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಅಧಿಕೃತವಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರಿಂದ ಕೂಡ ಆಹ್ವಾನ ಬಂದಿರುವಂತದ್ದು. ಇನ್ನು ಇದೇ ಬುಧವಾರ ಶುಭ ಘಳಿಗೆಯಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಗ್ಯಾರಂಟಿ ನ್ಯೂಸ್ ಮೊದಲೇ ಹೇಳಿತ್ತು ಇದೇ ಟೈಮ್ಗೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ. ಈಗ ಅದು ನಿಜವಾಗಿದೆ. ಇನ್ನು ಸರ್ವಾನುಮತದಿಂದ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಒಂದೇ ದಿನದಲ್ಲಿ 2ನೇ ಬಾರಿ ಅಜ್ಜಯ್ಯ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇನ್ನು ಸರ್ಕಾರ ರಚನೆಗೆ ಅಧಿಕೃತವಾಗಿ ಆಹ್ವಾನದ ಬಳಿಕ ಅಜ್ಜಯ್ಯನ ದರ್ಶನವನ್ನ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಗದ್ದುಗೆಗೆ ಭೇಟಿ ನೀಡಿರುವಂತದ್ದು. ಇನ್ನು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಜ್ಜಯ್ಯನಿಗೆ ಡಿಕೆ ಶಿವಕುಮಾರ್ ನಮಿಸಿದ್ದಾರೆ. ಇನ್ನು ಒಂದೇ ದಿನದಲ್ಲಿ 2ನೇ ಬಾರಿ ಅಜ್ಜಯ್ಯನ ಮಠಕ್ಕೆ ಡಿಕೆಶಿ ಭೇಟಿ ನೀಡಿರುವಂತದ್ದು. ಈಗಾಗಲೇ ಸರ್ಕಾರ ರಚನೆಗೆ ಅಧಿಕೃತವಾಗಿ ಆಹ್ವಾನ ಬಳಿಕ ಅಜ್ಜಯ್ಯನ ದರ್ಶನವನ್ನ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಗದ್ದುಗೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಅಜ್ಜಯ್ಯನಿಗೆ ಡಿಕೆ ಶಿವಕುಮಾರ್ ಅವರು ನಮಿಸಿರುವಂತದ್ದು. ಈಗಾಗಲೇ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿತ್ತು ಹೈಕಮಾಂಡ್ನಿಂದ. ಅವಾಗಲೂ ಕೂಡ ಇವರು ದೆಹಲಿಗೆ ಹೋಗುವುದಕ್ಕಿಂತ ಮುಂಚೆ ಅಜ್ಜಯ್ಯನ ದರ್ಶನವನ್ನ ಪಡೆದುಕೊಂಡು ಹೋಗಿದ್ರು. ಇನ್ನು ಈಗಾಗಲೇ ಸಿಎಂ ಆಗ್ತಾರೆ ಅನ್ನೋದು ಫಿಕ್ಸ್ ಆಗಿದೆ. ಬಂದ ನಂತರ ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಗದ್ದುಗೆಗೆ ಬಂದು ಅಜ್ಜಯ್ಯನಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ದೇವ್ರು ತಿಂದ್ರು ಅಂತ ಹೇಳಿ ಅದರಲ್ಲೂ ಜ್ಯೋತಿಷ್ಯವನ್ನ ತುಂಬಾನೇ ಬಿಲೀವ್ ಮಾಡ್ತಾರೆ. ಇನ್ನು ಫೈನಲಿ ಇನ್ನು ರಾಜ್ಯ ಯೋಗ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಬಂದಾಗಿದೆ. ಈ ಹಿಂದೆಯೂ ಕೂಡ ಹಲವಾರು ಜ್ಯೋತಿಷ್ಯಗಳು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಚಾನ್ಸ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ಇದೇ ಬುಧವಾರ ಡಿಕೆ ಶಿವಕುಮಾರ್ ಸೇರಿ ಒಟ್ಟು 10 ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ. ಮೊದಲ ಹಂತದಲ್ಲಿ ಡಿಕೆ ಸೇರಿದಂತೆ ಒಟ್ಟು 10 ಮಂದಿ ಪ್ರತಿಜ್ಞೆಯನ್ನ ಮಾಡಲಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ಎನ್ಎ ಹ್ಯಾರಿಸ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಬುಧವಾರ ಸಂಜೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿರುವ 10 ಮಂದಿ. ಇನ್ನು ಈಗಾಗಲೇ ಡಿಕೆಶಿ ಸಿಎಂ ಆಗಿ ಉಳಿದ 9 ಮಂದಿ ಸಚಿವರಾಗಿ
ಅದೇ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಬುಧವಾರ ಡಿಕೆಶಿ ಸೇರಿ ಒಟ್ಟು 10 ಮಂದಿ ಪ್ರಮಾಣ ವಚನವನ್ನ ಮಾಡ್ತಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ಮೊದಲ ಹಂತದಲ್ಲಿ ಡಿಕೆ ಸೇರಿದಂತೆ ಒಟ್ಟು 10 ಮಂದಿಗೆ ಪ್ರತಿಜ್ಞೆಯನ್ನ ಮಾಡಲಾಗಿತ್ತು. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿದೆ. ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ಎನ್ಎ ಹ್ಯಾರಿಸ್ 9 ಜನರು ಇದೇ ಬುಧವಾರ ಸಂಜೆ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಒಟ್ಟು ಡಿಕೆಶಿ ಸಿಎಂ ಆಗಿ ಉಳಿದ 9 ಮಂದಿ ಸಚಿವರಾಗಿ ಇದೇ ಬುಧವಾರ ಪ್ರಮಾಣ ವಚನವನ್ನ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಫೈನಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯ ಯೋಗ ಕೂಡ ಬಂದಾಗಿದೆ. ಇದೇ ಬುಧವಾರ ಸಂಜೆ 4 ಗಂಟೆಯ ಸುಮಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ 9 ಜನರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಈಗ ಏನಾಗ್ತಾ ಇದೆ ಬೆಳವಣಿಗೆ ರಾಜಕೀಯದಲ್ಲಿ, ಏನಿದೆ ಇದ್ರ ಬಗ್ಗೆ? ಅಂಕಿತಾ, ಅಂದುಕೊಂಡಂತೆ DCM ಡಿಕೆ ಶಿವಕುಮಾರ್ ಅವರು ಇವತ್ತು CLP ನಾಯಕರಾಗಿ ಹೊರಹೊಮ್ಮಿರುವಂಥದ್ದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಅವಿರೋಧವಾಗಿ ಹೈಕಮಾಂಡ್ ನಾಯಕರುಗಳು ಆಯ್ಕೆ ಮಾಡಿ ಘೋಷಣೆಯನ್ನು ಸಹ ಮಾಡಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರ ಆಗ್ತಿದ್ದಂತೆ ರಾಜ್ಯಪಾಲರ ಕಚೇರಿಗೆ ಹೋಗಿ ಸರ್ಕಾರ ರಚನೆಗೆ ಈಗಾಗಲೇ ಹಕ್ಕು ಮಂಡಿಸಿ ಪತ್ರವನ್ನು ಸಲ್ಲಿಸಿ ಬಂದಿರುವಂಥದ್ದು. ಪತ್ರ ಸಲ್ಲಿಸಿದಂತೆ ರಾಜ್ಯಪಾಲರು ಸಹ ಡಿಕೆ ಶಿವಕುಮಾರ್ ಅವರಿಗೆ ಬುಧವಾರ ಅಂದರೆ 3ನೇ ತಾರೀಕಿಗೆ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಸಹ ಈಗಾಗಲೇ ಜ್ಯೋತಿಷ್ಯರ ಸಲಹೆ ಪ್ರಕಾರ ವಿಶೇಷ ಶುಭಗಳಿಗೆ ಶುಭ ಮುಹೂರ್ತವನ್ನು ಸಹ ನೋಡ್ತಾ ಇದ್ರು. ಜ್ಯೋತಿಷ್ಯರು ಸಹ ಬುಧವಾರ ಸಂಜೆ 4:15 ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅದು ನಿಮಗೆ ಬಹುದು ಶುಭ ಮುಹೂರ್ತ ಆಗಿರುವಂಥದ್ದು ಮತ್ತು ಈ ಶುಭ ಗಳಿಗೆಯಲ್ಲಿ ನೀವು ಅಧಿಕಾರವನ್ನು ಸ್ವೀಕರಿಸಿದರೆ ಅದು ಅಧಿಕ ಆಗುತ್ತೆ ಅನ್ನೋ ಒಂದು, ಅಂದರೆ ಮುಂದಿನ ಬಾರಿ 2ನೇ ಬಾರಿನೂ ಸಹ ನೀವು ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು 4:15 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. 4ರಿಂದ 5 ಗಂಟೆಯ ಒಳಗಡೆ ಇಡೀ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಕ್ತಾಯವಾಗುವಂಥದ್ದು. ಡಿಕೆ ಶಿವಕುಮಾರ್ ಅವರ ಆಪ್ತರು, ಬೆಂಬಲಿಗರು ಎಲ್ಲರೂ ಸಹ ಅವರ ಪ್ರಮಾಣ ವಚನ ಸಮಾರಂಭವನ್ನು ಅದ್ದೂರಿಯಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪ್ ಮುಂಭಾಗದಲ್ಲಿ ಮಾಡಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ನಾಯಕರುಗಳ ಸೂಚನೆ ಮತ್ತು ಅವರ ಜಾತಕ ಮತ್ತು ಮುಹೂರ್ತ ಮತ್ತು ಎಲ್ಲ ರೀತಿಯಾಗಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರು ಇದೀಗ ಲೋಕಭವನದಲ್ಲಿ ಅಂದರೆ ರಾಜ್ಯಪಾಲರ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಕೆಲವೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಇದ್ರೂ ಸಹ ಸಚಿವರು ಮತ್ತು ಡಿಕೆ ಶಿವಕುಮಾರ್ ಅವರ ಆಪ್ತರು ಮತ್ತು ಹಿರಿಯ ನಾಯಕರುಗಳು ಎಲ್ಲರೂ ಸಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗುವಂಥದ್ದು. ಇನ್ನೂ ವಿಶೇಷ ಏನಂತಂದ್ರೆ ಶಾಸಕಾಂಗ ಪಕ್ಷದ ಸಭೆ ನಡೆಯುವುದಕ್ಕಿಂತ ಮುಂಚಿತನೂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು, ಅವರು ಜ್ಯೋತಿಷರು ನಂಬ್ತಾರೆ. ಅದರಲ್ಲೂ ವಿಶೇಷವಾಗಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದೇ ಅವರೆಲ್ಲ ಕಾರ್ಯಗಳನ್ನು ಮಾಡುವಂಥದ್ದು. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ನಾಗರಬಾವಿಯಲ್ಲಿ ಇರತಕ್ಕಂಥ ಅಜ್ಜಯ್ಯನ ಮಠಕ್ಕೆ ಹೋಗಿ ಅಲ್ಲಿ ಗದ್ದುಗೆಗೆ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿದ್ದರು. ಈಗ ಮತ್ತೆ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ 2ನೇ ಬಾರಿಗೆ ಮತ್ತೊಂದು ಬಾರಿ ನಾಗರಬಾವಿಯಲ್ಲಿ ಇರತಕ್ಕಂಥ ಅಜ್ಜಯ್ಯನ ಮಠಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗಿರುವಂಥದ್ದು. ಆದರೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಷ್ಟು ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರುವಂಥದ್ದು. 32 ಸಚಿವರ ಪೈಕಿ ಮೊದಲ ಹಂತದಲ್ಲಿ ಯಾರೆಲ್ಲ ಸಚಿವರು ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಆದರೆ ಡಿಕೆ ಶಿವಕುಮಾರ್ ಅವರು ಜ್ಯೋತಿಷಿಗಳ ಸಲಹೆ ಮತ್ತು ಹೈಕಮಾಂಡ್ ನಾಯಕರುಗಳ ಒಪ್ಪಿಗೆಯ ಮೇರೆಗೆ 1+9 ಅಂದರೆ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರ ಜೊತೆಗೆ 9 ಜನ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ 9 ಜನರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವವರ ಹೆಸರಿನಲ್ಲಿ ಮೊದಲಿಗೆ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಕೆಜೆ ಜಾರ್ಜ್ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿಕೊಳ್ಳಲಿಕ್ಕೆ, ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಲಿಕ್ಕೆ ಅವರನ್ನು ನೇಮಕ ಮಾಡಿರೋ ಹಿನ್ನೆಲೆಯಲ್ಲಿ, ಸೂಚನೆಯನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಸಹ ಒಂದು ಅವಕಾಶ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಇನ್ನೊಂದು ಕಡೆ ಮಹಿಳಾ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಸಚಿವ ಸಂಪುಟ ಸೇರ್ಪಡೆ ಆಗೋದು ಬಹುತೇಕವಾಗಿ ಖಚಿತ ಆಗ್ತಾ ಇರುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲಿಗೆ 9 ಹಿರಿಯ ಶಾಸಕರುಗಳು ಸಚಿವರಾಗಿ
ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದಾದ ಬಳಿಕ ಅಂದರೆ ಮುಂದಿನ ತಿಂಗಳು 18ನೇ ತಾರೀಕಿಗೆ ರಾಜ್ಯಸಭೆ ಚುನಾವಣೆ ಮತ್ತು ಪರಿಷತ್ ಚುನಾವಣೆ ನಡೀತಾ ಇರುವಂಥದ್ದು. ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಮುಗಿದ ಬಳಿಕ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ಇನ್ನು ಮುಂದೆ ಅಂದರೆ ಇನ್ನು ಕೇವಲ ಒಂದೇ ದಿನ ಬಾಕಿ 2-3 ದಿನ ಮಾತ್ರ ಬಾಕಿ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆಯ ವೇಳೆಗೆ ಅವರ ರಾಜ್ಯಭಾರ ರಾಜ್ಯದಲ್ಲಿ ಆರಂಭವಾಗುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.